ಕಲ್ವರಿಯ ಹಾದಿಯಲ್ಲಿ ಶಿಷ್ಯರು. ಜೇಶಾಮ್ ಜಬದೊರೆ. ಅಧ್ಯಾಯ 15. ಕುಷ್ಠನು ತನ್ನ ಚರ್ಮವನ್ನು ಮಾರ್ಪಡಿಸಬಲ್ಲನೆ? ಚಿರತೆಯು ತನ್ನ ಚುಕ್ಕೆಗಳನ್ನು ಬದಲಾಯಿಸಿದೆ? ಮರಳುಗಾಡಿನಲ್ಲಿ ಹೊಳೆಗಳು ಹರಿಯುವೆ? ಅರಣ್ಯದಲ್ಲಿ ದಾರಿ ಉಂಟಾಗುವುದೋ? ಬೆಟ್ಟಗಳು ಕುರಿಮರಿಗಳಂತೆ ಚಲಿಸುವುದೋ? ಕಲ್ಲುಗುಡ್ಡದಂತೆ ಇರುವ ಮನಸ್ಸು ಮೇಣದ ಬತ್ತಿಯ ಹಾಗೆ ಕರಗಲು ಸಾಧ್ಯವೋ? ಕಲ್ವರಿ ಕೊಡುವ ಉತ್ತರವೇನು? ಹೌದು ಹೌದು ಎಂಬುದೇ. ಕಾನೂನು ಸಮುದಾಯವು ಬದಲಿಸಲಾಗದ ಕಳ್ಳನು ತಾನು ಕಲ್ವಾರಿಗೆ ಬಂದು ತನ್ನನ್ನು ಒಪ್ಪಿಸಿದಾಗ ಪರದೇಶನನ್ನು ಹೊಂದಿಕೊಂಡನು. ಸಾಧಾರಣವಾದ ನೆಲೆಯಿಂದ ಬಂದ ಶಿಷ್ಯರು ಕಲ್ವಾರಿಯ ಬಳಿಗೆ ಬಂದಾಗ ಬೆಂಕಿಯಲ್ಲಿ ಪುಟ ಹಾಕಿದ ಹೊನ್ನಿನಂತೆ ಪ್ರಕಾಶ ಹೊಂದಿದರು. ನಿನ್ನನ್ನು ವಿಶೇಷವಾದ ವ್ಯಕ್ತಿಯನ್ನಾಗಿ ಮಾರ್ಪಡಿಸಿದವರು ಯಾರು? ಯೇಸು ಕ್ರಿಸ್ತನಲ್ಲವೇ? ನಿನ್ನನ್ನು ನಂಬಿಕೆಯ ವೀರನಾಗಿ ಮಾರ್ಪಡಿಸಿದವರು ಯಾರು? ಯೇಸು ಕ್ರಿಸ್ತನಲ್ಲವೇ? ನಿನ್ನನ್ನು ಪರಿಶುದ್ಧಪಡಿಸುವುದು ಯಾವುದು? ಕ್ರಿಸ್ತನ ರಕ್ತವಲ್ಲವೇ? ಸಿಲುಬೆಯಲ್ಲಿ ಯೇಸು ಕ್ರಿಸ್ತನ ಮುಖವನ್ನು ಧ್ಯಾನಿಸಿದವರು ಹೇಡಿಗಳಾಗಿ ಬಾಳಲಿಲ್ಲ. ದೇವಕುಮಾರನಾದ ಯೇಸು ತನಗಾಗಿ ಬೇನೆಯನ್ನು ಕಷ್ಟಗಳನ್ನು ಹೊತ್ತು ಉಪದ್ರವಕ್ಕೆ ಒಳಪಟ್ಟು ಜಜ್ಜಲ್ಪಟ್ಟದನ್ನು ಮುಖಾಮುಖಿಯಾಗಿ ನೋಡಿದ ಶಿಷ್ಯರು ಪರಿಪೂರ್ಣವಾಗಿ ಬದಲಾಯಿಸಲ್ಪಟ್ಟರು. ಸುವಾರ್ಥ ವೀರರಾದರು. ಧೈರ್ಯವಾಗಿ ಸತ್ಯವನ್ನು ಪ್ರಕಟಿಸಿದರು. ಯೇಸುವನ್ನು ದೇವರು ಎಬ್ಬಿಸಿದನು. ಇದಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ. ಅಪೊಸ್ತಲ ಕೃತ್ಯ 2:32 ಎಂದು ಸಾರಿದರು. ಯೇಸು ಕ್ರಿಸ್ತನಿಗಾಗಿ ಹೊಡೆಯಲ್ಪಡುವುದು, ಯೇಸು ಕ್ರಿಸ್ತನಿಗಾಗಿ ಜೀವವನ್ನು ಅರ್ಪಿಸುವುದನ್ನು ತಮಗೆ ಸಿಕ್ಕಿದ ಭಾಗ್ಯವೆಂದು ಎಣಿಸಿದರು. ಕಲ್ವಾರಿಯ ದಾರಿಯು ಅವರಿಗೆ ಆನಂದ ಭಾಗ್ಯವಾಗಿತ್ತು. ಪೌಲನನ್ನು ಸೀಲನನ್ನು ಅನೇಕ ಪೆಟ್ಟುಗಳನ್ನು ಹೊಡೆಸಿದ ಮೇಲೆ ಸೆರೆಮನೆಯ ಒಳಕೋಣೆಯಲ್ಲಿ ಹಾಕಿ ಅವರ ಕಾಲುಗಳಿಗೆ ಕೊಳ ಹಾಕಿ ಬಿಗಿದರು. ಆದರೆ ಪೌಲನು ಸೀಲನು ನಡುರಾತ್ರಿಯಲ್ಲಿ ಪ್ರಾರ್ಥನೆ ಮಾಡಿ ದೇವರನ್ನು ಸ್ತುತಿಸಿ ಹಾಡಿದರು. ಅಪೊಸ್ತಲ ಕೃತ್ಯ 16:23-24. ಎಷ್ಟು ಆನಂದ ನಮಗಾಗಿ! ಯೇಸು ಕ್ರಿಸ್ತನು ಎಷ್ಟು ಪೆಟ್ಟುಗಳನ್ನು ಸಹಿಸಿದನು! ಆತನ ನಾಮದ ಮಹಿಮೆಗಾಗಿ ಆತನ ರಾಜ್ಯವು ಭೂಮಿಯಲ್ಲಿ ಹಬ್ಬಲು ನಮ್ಮನ್ನು ಯಾರಾದರೂ ಹೊಡೆಯಲಾರರ? ಆ ರೀತಿಯಲ್ಲಿಯಾದರೂ ನಮ್ಮ ದೇವರ ಮೇಲೆ ನಾವಿಟ್ಟಿರುವ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಿದ್ದೇವಲ್ಲ ಎಂಬುದಾಗಿ ಅವರು ಹಂಬಲಿಸುತ್ತಿದ್ದರು. ಯೇಸು ರಾಜನು ಹೀಗೆ ಹೇಳಿದನಲ್ಲ, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಸಿದರೆ ನೀವು ಧನ್ಯರು. ಸಂತೋಷಪಡಿರಿ, ಉಲ್ಲಾಸಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ಮತ್ತಾಯ 5:11-12. ಇದನ್ನು ಓದುವ ದೇವರ ಮಗುವೆ, ಕರ್ತನು ನಿನ್ನನ್ನು ನಡೆಸುವ ದಾರಿಯಲ್ಲಿ ಗುಣುಗುಟ್ಟದೆ ನಡೆಯುವೆಯಾ? ನಿನ್ನನ್ನು ಸುವಾರ್ಥ ಸೇವೆಗಾಗಿ ಕಲ್ವಾರಿಯ ದಾರಿಯಲ್ಲಿ ಅರ್ಪಿಸು. ಆತನಿಗಾಗಿ ಬೇನೆಯನ್ನು ನಿಂದೆಯನ್ನು ಅನುಭವಿಸು. ಮೋಸೆಯು ದೊಡ್ಡವನಾದ ಮೇಲೆ ಫರೋಹನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡವೆಂದದ್ದು ನಂಬಿಕೆಯಿಂದಲೇ. ಸ್ವಲ್ಪ ಕಾಲ ಪಾಪಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸದೆ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡೆನು ಅಲ್ಲವೇ? ಐಗುಪ್ತ ದೇಶದ ಸರ್ವೈಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದೆಣಿಸಿಕೊಂಡನಲ್ಲವೇ? ಇಬ್ರಿಯ 11:24-25. ಶಿಷ್ಯರ ದೃಢತ್ವ, ತೀರ್ಮಾನ ಮತ್ತು ಅವರ ಅಂತಿಮವು ನಿನ್ನನ್ನು ಬಲಪಡಿಸುವುದು ಎಂಬುದಾಗಿ ಕರ್ತನಲ್ಲಿ ನಾನು ನಂಬುತ್ತೇನೆ. ಪೇತ್ರನು ವೃದ್ಧನಾದನು. ಅವನ ಕೈಗಳನ್ನು ಚಾಚಿದನು. ಮತ್ತೊಬ್ಬನು ಅವನ ನಡುವನ್ನು ಕಟ್ಟಿ ಇಷ್ಟವಿಲ್ಲದ ಕಡೆಗೆ ಅವನನ್ನು ಕರೆದೊಯ್ದನು. ರೋಮ್ ದೇಶದಲ್ಲಿ ನೀರೋ ಎಂಬ ಅರಸನ ಆಡಳಿತವು ನಡೆಯುತ್ತಿತ್ತು. ಪೇತ್ರನು ತನಗಾಗಿ ಸಿದ್ಧಪಡಿಸಿದ ಶಿಲುಬೆಯನ್ನು ನೋಡಿದನು. ನನ್ನ ಪ್ರಿಯನಾದ ಯೇಸುವಿನ ಜೊತೆಯಲ್ಲಿ ನಾನು ಸರಿಸಮಾನವಾಗಿರಲು ಯೋಗ್ಯನಲ್ಲ. ನಾನು ಯೇಸುವಿನ ರೀತಿಯಲ್ಲಿ ಶಿಲುಬೆಯಲ್ಲಿ ಹಾಕಿಸಿಕೊಳ್ಳಲು ಅರ್ಹನಲ್ಲ. ನನ್ನನ್ನು ತಲೆಕೆಳಗಾಗಿ ಶಿಲುಬೆಯಲ್ಲಿ ಹಾಕುವಿರಾ ಎಂದು ಬೇಡಿಕೊಂಡನು. ಅವನ ಬೇಡಿಕೆಯನ್ನು ನೆರವೇರಿಸಿದರು. ಕೂಶ್ಯನು ತನ್ನ ಚರ್ಮವನ್ನು ಬದಲಾಯಿಸಲು ಸಾಧ್ಯವೇ ಎಂಬ ಪ್ರಶ್ನೆಗೆ ಉತ್ತರ ನೀಡುವ ರೀತಿಯಲ್ಲಿ ಐಥಿಯೋಪಿಯ ದೇಶದ ಕೂಶ್ಯರನ್ನು
ರಕ್ಷಣೆಯ ಹಾದಿಯಲ್ಲಿ ನಡೆಸುವ ಮನೋಭಾವದಿಂದ ಮತ್ತಾಯನು ಐಥಿಯೋಪಿಯ ದೇಶಕ್ಕೆ ಬಂದನು. ಯೇಸುವಿನ ಪ್ರೀತಿಯನ್ನು ವಿವರಿಸಿ ಹೇಳಿದನು. ಆ ಕೂಶ್ಯರ ಉನ್ನತ ಸ್ಥಿತಿಯನ್ನು ಆಶಿಸಿ ಅವರನ್ನು ಯೇಸುವಿನ ಬಳಿ ನಡೆಸಲು ತನ್ನ ತಲೆಯನ್ನೇ ಮೀಸಲಾಗಿಟ್ಟನು. ಅವನು ಖಡ್ಗದಿಂದ ಶಿರಚ್ಛೇದನ ಹೊಂದಿದನು. ಈರುಳ್ಳಿ ಸಿಪ್ಪೆಯನ್ನು ಸುಲಿಯುವುದು ಸುಲಭ, ಆಲೂಗಡ್ಡೆಯ ಸಿಪ್ಪೆಯನ್ನು ಬೇಯಿಸಿದ ಮೇಲೆ ಸುಲಿಯೋರು. ಆದರೆ ಬರ್ತಲೋಮಯ ಎಂಬ ಯೇಸುವಿನ ಶಿಷ್ಯನ ಚರ್ಮವನ್ನು ಜೀವಂತವಾಗಿರುವಾಗಲೇ ಸುಲಿದರು. ಮರದಿಂದ ನಾರನ್ನು ತೆಗೆಯುವ ಹಾಗೆ ಅವನ ಶರೀರದಿಂದ ಚರ್ಮವನ್ನು ಸುಲಿದರು. ತುರ್ಕಿ ಎಂಬ ದೇಶದಲ್ಲಿ ತನ್ನ ರಕ್ತವನ್ನು ಸುರಿಸಿ ಭಯಂಕರವಾಗಿ ಸತ್ತನು. ಅದಕ್ಕೆ ಮುಂಚೆ ಇವನು ಭಾರತ ದೇಶಕ್ಕೆ ಬಂದು ಸಿಂಧು ನದಿಯ ತೀರದಲ್ಲಿ ಸುವಾರ್ತೆಯನ್ನು ಸಾರಿ ಮತ್ತಾಯನು ಬರೆದ ಸುವಾರ್ತೆಯನ್ನು ಹಂಚಿರುವುದಾಗಿ ಚರಿತ್ರೆಯು ಹೇಳುತ್ತದೆ. ನಾವು ಪಕ್ಕದಲ್ಲಿರುವ ಹಳ್ಳಿಗೆ ಹೋಗಿ ಸುವಾರ್ತೆಯನ್ನು ಸಾರಲು ನಮಗೆ ಎಷ್ಟು ಸೋಮಾರಿತನ. ಆದರೆ ಹೇಗೆ ತೋಮ ಅಪೊಸ್ತಲನು ಭಾರತ ದೇಶದ ದಕ್ಷಿಣ ಭಾಗದ ಕಡೆಯ ಭಾಗಕ್ಕೆ ಬಂದು ಸೇರಿದರೋ ತಿಳಿಯಲಿಲ್ಲ. ಮೈಲಾಪೂರಿನಲ್ಲಿ ಆತನ ಶರೀರವನ್ನು ಒಬ್ಬ ಭಾರತೀಯನ ಈಟಿಯು ರುಚಿ ನೋಡಿತು. ರಕ್ತವು ಸುರಿಯಿತು. ಸಂಜೆಯ ವೇಳೆ ರೋಮ್ ನಗರವು ಕೋಲಾಹಲದಿಂದ ಕಾಣಿಸುತ್ತಿತ್ತು. ಬೀದಿಯಲ್ಲಿ ತಮಾಷೆ ನೋಡಲು ನಿಂತಿದ್ದರು. ಕುದುರೆಗಳನ್ನೊಳಗೊಂಡ ಒಂದು ರಥವು ಬೀದಿಯಲ್ಲಿ ಬರುತ್ತಿತ್ತು. ಒಬ್ಬ ಮನುಷ್ಯನು ಆ ರಥಕ್ಕೆ ಕಟ್ಟಲ್ಪಟ್ಟು ಎಳೆಯಲ್ಪಡುತ್ತಿದ್ದನು. ಅವನ ವಸ್ತ್ರವು ಹರಿಯಿತು. ದೇಹವು ಭೂಮಿಯಲ್ಲಿ ಎಳೆಯಲ್ಪಟ್ಟ ಕಾರಣದಿಂದ ಗಾಯಗೊಂಡಿತು. ಅವನ ದೇಹದ ಭಾಗಗಳೆಲ್ಲ ತುಂಡಾಗಿ ಕೆಂಪು ಬಣ್ಣದಿಂದ ಕೂಡಿ ಬೀದಿಯ ಕಲ್ಲುಗಳಲ್ಲಿ ಅಂಟಿಕೊಂಡಿತು. ಎಲುಬುಗಳು ಕಲ್ಲುಗಳಲ್ಲಿ ತಗಲುತ್ತಾ ಹೋಯಿತು. ಮುಖವು ಛಿದ್ರವಾಯಿತು. ಅವನು ಯಾರು? ಅವನೇ ಸುವಾರ್ತೆಯನ್ನು ಬರೆದ ಮಾರ್ಕನು. ಬೀದಿಯೆಲ್ಲ ಹಾಸ್ಯದಿಂದ ನೋಡುವ ಪರಿಸ್ಥಿತಿಗೆ ಒಳಪಟ್ಟು ಎಳೆಯಲ್ಪಟ್ಟನು. ಸುವಾರ್ತೆಯನ್ನು ಬಿತ್ತಿದವನು ಇವನೇ. ಆಂದ್ರೆಯನ್ನು ಶಿಲುಬೆಯಲ್ಲಿ ಕಟ್ಟಿಹಾಕಿದರು. ರಾತ್ರಿಯೂ ಹಗಲು ಅದರಲ್ಲಿ ನೆತಾಡುತ್ತಿದ್ದನು. ಶಿಲುಬೆಯಲ್ಲಿದ್ದು ಬೇನೆಯನ್ನು ಅನುಭವಿಸುತ್ತಿದ್ದರು. ಆ ದಾರಿಯಲ್ಲಿ ಹೋಗುವ ಜನರಿಗೆ ಸುವಾರ್ತೆಯನ್ನು ಸಾರಿದನು. ಕಣ್ಣುಗಳು ಮಂದವಾಗಿ ನಾಲಿಗೆಯು ತೊದಲಿದರೂ ತನ್ನ ಕರ್ತವ್ಯ ನಿರ್ವಹಣೆಯಲ್ಲಿ ಆತನು ಹಿಂಜರಿಯಲಿಲ್ಲ. ಬೇನೆಯನ್ನು ಅನುಭವಿಸುತ್ತಲೇ ತನ್ನ ಜೀವವನ್ನು ಅರ್ಪಿಸಿದನು. ಅಪೊಸ್ತಲನಾದ ಯೋಹಾನನ ಕಡೆಯ ದಿನಗಳು ಮರ್ಮವಾಗಿಯೇ ಇವೆ. ಆತನನ್ನು ಲತ್ತೀನೆಂಬ ಬಾಗಿಲ ಬಳಿ ಕುದಿಯುವ ಎಣ್ಣೆಯಲ್ಲಿ ನೂಕಿದಾಗ ಯಾವ ತೊಂದರೆಯೂ ಆಗದೆ ಆತನು ಹೊರಗೆ ಬಂದನು ಎಂಬುದಾಗಿ ಪಾರಂಪರ್ಯವು ಹೇಳುತ್ತದೆ. ಹೆರೋದನು ಯೋಹಾನನ ಸಹೋದರನಾದ ಯಾಕೋಬನನ್ನು ಖಡ್ಗದಿಂದ ಕೊಲೆ ಮಾಡಿದನು. ಅಪೊಸ್ತಲ ಕೃತ್ಯ 12:2. ಚಿಕ್ಕ ಯಾಕೋಬನನ್ನು ದೇವಾಲಯದಿಂದ ಕೆಳಗೆ ದೊಬ್ಬಿ ಹೊಡೆದು ಕೊಂದರು. ಲೂಕನನ್ನು ಗಲ್ಲಿಗೇರಿಸಿದರು. ಸಿಮೋನನನ್ನು ಶಿಲುಬೆಯಲ್ಲಿ ಹಾಕಿದರು. ಯೂದನನ್ನು ಬಾಣಗಳಿಂದ ಕೊಂದರು. ಪೌಲನನ್ನು ಶಿರಚ್ಛೇದನ ಮಾಡಿದರು. ಕ್ರೈಸ್ತ ತತ್ವವು ಅಳಿದು ಹೋಯಿತಾ? ಇಲ್ಲವೇ ಇಲ್ಲ. ಕಾಡ್ಗಿಚ್ಚಿನಂತೆ ಅತಿ ವೇಗವಾಗಿ ಹಬ್ಬಿತು. ಎಷ್ಟು ಕ್ರೈಸ್ತರು ಕೊಲ್ಲಲ್ಪಟ್ಟರೋ ಅಷ್ಟು ಹೆಚ್ಚಾಗಿ ಕ್ರೈಸ್ತ ಧರ್ಮವು ಹೆಚ್ಚುತ್ತಾ ಬಂತು. ಒತ್ತರಿಸಲ್ಪಡುವಾಗ ಹೆಚ್ಚಾಗುತ್ತದೆ. ದೇಶದಲ್ಲಿ ಪುನರ್ಜೀವನದ ಕಿಚ್ಚು ಹತ್ತಿಕೊಂಡು ಉರಿಯಬೇಕಾದರೆ ಕಲ್ವರಿಯ ವೇದಿಕೆಯ ಮೇಲೆ ತಮ್ಮನ್ನು ಅರ್ಪಿಸಲು ಮುಂದೆ ಬರುವ ತ್ಯಾಗಿಗಳು ಬರಬೇಕು. ಕರ್ತನ ಸಭೆಯು ಇಟ್ಟಿಗೆಯಿಂದಲೂ ಸಿಮೆಂಟಿನಿಂದಲೂ ಕಟ್ಟಲ್ಪಡುವ ಆಲಯವಲ್ಲ. ಅದು ತ್ಯಾಗದಿಂದಲೂ ರಕ್ತದಿಂದಲೂ ಸಾಕ್ಷಿಯ ವಚನದಿಂದಲೂ ಕಟ್ಟಲ್ಪಡುವುದಂತಾಗಿದೆ. ತನ್ನ ಜೀವವನ್ನು ಅರ್ಪಿಸಿದ ಕ್ರಿಸ್ತನು ಇದರ ಮೂಲೆಗಲ್ಲಾದನು. ಅಪೊಸ್ತಲರು ಪ್ರವಾದಿಗಳು ಅದರ ಅಸ್ತಿವಾರವಾದರು. ಅವರ ಮೇಲೆ ನೀನು ಕಟ್ಟಲ್ಪಡುವ ವೇಳೆಯು ಬಂದಿದೆ. ಹೀಗಿರಲಾಗಿ ನೀವು ಇನ್ನು ಮೇಲೆ ಪರದೇಶದವರು ಅನ್ಯರೂ ಆಗಿರದೆ ದೇವಜನರೊಂದಿಗೆ ಒಂದೇ ಸಂಸ್ಥಾನದವರೂ ದೇವರ ಮನೆಯವರು ಆಗಿದ್ದೀರಿ. ಅಪೊಸ್ತಲರು ಪ್ರವಾದಿಗಳು ಎಂಬ ಆಸ್ತಿವಾರದ ಮೇಲೆ ನೀವು ಮಂದಿರೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ. ಯೇಸುಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು. ಆತನಲ್ಲಿ ಕಟ್ಟಡದ ಎಲ್ಲ ಭಾಗಗಳು ಒಂದಕ್ಕೊಂದು ಹೊಂದಿಕೆಯಾಗಿ ಕಟ್ಟಡವು ವೃದ್ಧಿಯಾಗುತ್ತಾ ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗುತ್ತದೆ. ಆತನಲ್ಲಿ ನೀವು ಪವಿತ್ರ ಆತ್ಮನ ಮೂಲಕವಾಗಿ ದೇವರಿಗೆ ನಿವಾಸ ಸ್ಥಾನವಾಗುವುದಕ್ಕಾಗಿ ನಮ್ಮ ಸಂಗಡ ಕಟ್ಟಲ್ಪಡುತ್ತಾ ಇದ್ದೀರಿ. ಎಫೆಸ 2:19-22. ಯೇಸುರಾಜನೇ, ನಿನ್ನ ತ್ಯಾಗಕ್ಕೂ ನಿನ್ನ ಅಪೊಸ್ತಲರು ಹಾದು ಬಂದ ದಾರಿಗೂ
ನಮ್ಮನ್ನು ಅರ್ಹರನ್ನಾಗಿ ಮಾಡು. ನಾವು ಕ್ರೈಸ್ತರೆಂದು ಕರೆಯಲ್ಪಡುವ ನಮಗೆ ಯಾವ ಅರ್ಹತೆಯೂ ಇಲ್ಲವಲ್ಲ. ಅಯ್ಯನೇ, ನಮ್ಮನ್ನು ಪುನರ್ಜೀವನಗೊಳಿಸಲಾರೆಯಾ? ದೇವರ ಶಕ್ತಿಯಿಂದ ಕೂಡಿ ಸುವಾರ್ತೆಯನ್ನು ನಾಚಿಕೆಯಿಲ್ಲದೆ ಸಾರುವ ಸುವಾರ್ತಿಕರನ್ನಾಗಿ ನಮ್ಮನ್ನು ರೂಪಿಸಲಾರೆಯಾ? ನೀನು ಅನುಗ್ರಹಿಸುವ ಶಕ್ತಿಯಿಂದ ಒಂದು ಸೇನೆಯ ಮಧ್ಯೆ ನುಗ್ಗಿ ಹೋಗುವಂತೆಯೂ ನಮ್ಮ ದೇವರ ಬಲದಿಂದ ಒಂದು ಪೌಳಿಗೋಡೆಯನ್ನು ದಾಟಿ ಹೋಗಲು ನಿನ್ನ ಪುನರುತ್ಥಾನದ ಶಕ್ತಿಯ ಮೂಲಕ ನಮ್ಮನ್ನು ಬಲಪಡಿಸು. ನಮ್ಮ ದೇವರೇ, ನಾವು ನಿನ್ನವರು. ಆಮೆನ್, ಆಮೆನ್. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ.
ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.